ಹೈಕಮಾಂಡ್ ಮಾತು ಕೇಳ್ತಾರೆ ಶಾಸಕರು, ಇಲ್ಲ ಅದನ್ನು ನಾವು ಓಟ್ಗೆ ಹಾಕೊಳ್ಳುವಂಥ ಒಂದು ಸೆಲ್ಫಿ ಮೀಟಿಂಗಲ್ಲಿ ಇಟ್ಕೊಳ್ತಾರೆ, ಅಥವಾ ಈ ಸದನದಲ್ಲಿ ತಂದು ನಿಲ್ಲಿಸ್ತಾರೆ ಅನ್ನೋಂಥ ಏನು ಅವ್ರ ಬಿಟ್ಟು ಗೊತ್ತಿಲ್ಲ. ಅದು ಈಗಿನ ಮಟ್ಟಿಗೆ ಮಾತ್ರ ಶಾಂತ ಮನೋಭಾವದಂಗೆ ಕಾಣುತ್ತಿರುವ ಸಿದ್ದರಾಮಯ್ಯನವರು ಅಷ್ಟು ಸುಲಭವಾಗಿ ತಮ್ಮ ರಾಜಕೀಯ ಚಾಲವನ್ನು ನಡೆಯನ್ನು ಬಿಟ್ಟು ಕೊಟ್ಟಿಲ್ಲ ಅನ್ನೋದಷ್ಟೇ ಗಮನಾರ್ಹ. ಅವರು ನೀವು ರಾಜ್ಯಸಭಾ ಸದಸ್ಯರಾದ ಮೇಲೆ ನೀವು ರಾಜೀನಾಮೆ ಕೊಡ್ರಿ ಏನೇನೋ ಮಾತಾಡಿದ್ದಾರೆ, ಪಾಪ ತಮಗೇನು ಸಾಧ್ಯನೂ ಮಾತಾಡಿದ್ದಾರೆ. ಎಷ್ಟಾದರೂ ರಾಹುಲ್ ಗಾಂಧಿಯವರು ವಯಸ್ಸಿನಿಂದಾಗಿರ್ಬೋದು, ಅನುಭವದಿಂದಾಗಿರ್ಬೋದು, ಹೌದು ಒಳ್ಳೆ ಬುದ್ಧಿವಂತರಿರ್ಬೋದು, ಆದರೆ ಈ ನಮ್ಮ ಸಿದ್ದರಾಮಯ್ಯನವರಷ್ಟ ಆಳದ ಜ್ಞಾನ, ರಾಜಕೀಯ ಜ್ಞಾನ ಮತ್ತು ಯಾವ ರೀತಿಯಾಗಿ ಏನು ಸಿಚುವೇಶನ್ನ ತನಗೆ ಹೆಂಗೆ ಬೇಕು ಹಂಗೆ ತಿರುವಂಥ ಒಂದು ಶಕ್ತಿ ಇನ್ನೂ ಇಲ್ಲ ಅನ್ನೋ ಸಾಕ್ಷಿ 2029 ಒಂದು MP ಗಳನ್ನು ಗೆದ್ದು ಸಹ ನಂತರದ ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾ ಬಂದಿರುವುದು ರಾಹುಲ್ ಗಾಂಧಿಯವರ ಅನನುಭವನೂ ಕಾರಣ ಅನ್ನೋದರಲ್ಲಿ ಎರಡು ಮಾತಿಲ್ಲ. ಹೀಗಾಗಿ ಇಲ್ಲೇ ಅನುಭವ ಮತ್ತು ವಿದ್ವತ್ತು, ಬರೀ ವಿದ್ವತ್ತಿದ್ರೆ ಅಲ್ಲ, ಅನುಭವನ ಬೇಕಾಗ್ತದೆ. ಜೀವನಾನುಭವ ಅನ್ನೋಂಥದ್ದು ಬಹಳ ಮಹತ್ವದ್ದು. ಹಂಗೆ ರಾಜಕೀಯ ಅನುಭವದಲ್ಲೂ ಸಹಿತ ಸಿದ್ದರಾಮಯ್ಯನವರು ಭಾಳ ಮುಂದುವರೆದಂಥವ್ರು. ಮತ್ತು ಇವತ್ತು ಕಾಂಗ್ರೆಸ್ನಲ್ಲಿ ಅವ್ರು ಉಳಿಬೇಕು ಅನ್ನೋದು ಅಷ್ಟು ಮುಖ್ಯದ. ಯಾಕಂದ್ರೆ